ವಿಜಯಪುರ ಜಿಲ್ಲೆಯಲ್ಲಿ 4 ವರ್ಷದ ಹಿಂದೆ ಮಳೆ ಕೈಕೊಟ್ಟು ತೊಗರಿ ಬೆಳೆ ನಾಶವಾಗಿ ಹೋಗಿತ್ತು. ಇದರಿಂದ ಜಿಲ್ಲೆಯ ರೈತರು ಕಂಗೆಟ್ಟು ಹೋಗಿದ್ರು. ಆದರೆ ರೈತರು ಸಾವಿರಾರು ರೂಪಾಯಿ ಬೆಳೆ ವಿಮೆ ಕಟ್ಟಿದ್ದ ಕಾರಣ ಈ ಹಣ ಆದರೂ ಸಿಗುತ್ತೆ ಅಂತ ಅನ್ಕೊಂಡಿದ್ರು. ಆದರೆ ಇದುವರೆಗೂ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಇಂಗಳೇಶ್ವರ ಗ್ರಾಮದ ರೈತರಿಗೆ ಬಿಡಿಗಾಸು ಬಂದಿಲ್ಲ. ಆದರೆ ತಾಲೂಕಿನ ಕೆಲ ಗ್ರಾಮಗಳ ರೈತರಿಗೆ ಬೆಳೆ ವಿಮೆಯ ಹಣ ಬಂದಿದೆ. ವಿಮೆ ಕಂಪನಿ ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣವನ್ನ ಒರೆಸ್ತಾ ಇದೆ. ಒಂದ್ ಕಡೆ ಬೆಳೆ ಹಾಳಾಗಿ ನಾವು ಸಂಕಷ್ಟದಲ್ಲಿ ಇನ್ನೊಂದು ಕಡೆ ಬೆಳೆ ವಿಮೆ ಕೊಡದೆ ವಿಮೆ ಕಂಪನಿ ಮಲತಾಯಿ ಧೋರಣೆಯನ್ನ ಮಾಡ್ತಾ ಇದೆ ಅಂತ ರೈತರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ವಿಜಯಪುರ ಜಿಲ್ಲೆಯ ರೈತರು ಮುಂಗಾರು ಹಂಗಾಮಿನಲ್ಲಿ ಬಿತ್ತನೆ ಮಾಡತಕ್ಕಂಥ ತೊಗರಿ ಬೆಳೆ ಸಂಪೂರ್ಣ ಹಾಳಾಗಿದೆ. ಈ ಪ್ರಸ್ತುತ ವರ್ಷದಲ್ಲಿ ಬೆಳೆ ಹಾಳಾದ ಸಂದರ್ಭದಲ್ಲಿ ಪರಿಹಾರಕ್ಕಾಗಿ ವಿಜಯಪುರ ಜಿಲ್ಲೆಯ ರೈತರು ಫಸಲ್ ಬಿಮಾ ಯೋಜನೆಯಲ್ಲಿ ಪ್ರತಿ ಒಬ್ಬ ರೈತರು ಕೂಡ ಎಕರೆಯಂತೆ ಸಾವಿರಾರು ರೂಪಾಯಿ ವಿಮಾ ಕಂಪನಿಗೆ ಇವತ್ತು ಭರಣ ಮಾಡಿದ್ದಾರೆ. ಬೆಳೆ ಹಾಳಾದ ಸಂದರ್ಭದಲ್ಲಿ ಏನನ್ನೋ ಸ್ವಲ್ಪ ಪರಿಹಾರ ಬರ್ತದೆ ಅಂತಕ್ಕಂಥ ಒಂದು ಆಶಾಭಾವನದಿಂದ